ಇನ್ನು ಬಳ್ಳಾರಿಯಿಂದ ಅಕ್ರಮ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಬಿ ನಾಗೇಂದ್ರ ನ್ಯಾಯಾಲಯಕ್ಕೆ ಗೈರು ಹಾಜರಾಗಿದ್ದಾರೆ. ಬಳ್ಳಾರಿಯಿಂದ ಅಕ್ರಮ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಬಿ ನಾಗೇಂದ್ರ ನ್ಯಾಯಾಲಯಕ್ಕೆ ಗೈರಾಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಇತ್ತು. ವಿಚಾರಣೆಗೆ ಅವರು ಹಾಜರಾಗಬೇಕಿತ್ತು. ಆದರೆ ವಿಚಾರಣೆಗೆ ವಿನಾಯಿತಿಯನ್ನ ಕೋರಿ ಬಿ ನಾಗೇಂದ್ರ ಅರ್ಜಿಯನ್ನ ಸಲ್ಲಿಸಿದ್ರು. ಶಾಸಕಾಂಗ ಸಭೆ ಇರುವಂತಹ ಹಿನ್ನೆಲೆಯಲ್ಲಿ ವಿನಾಯಿತಿಯನ್ನ ನೀಡಿ ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು. ಈ ಮನವಿ ಮಾಡಿಕೊಂಡಿದ್ದಂಥ ನಾಗೇಂದ್ರ ಅವರ ಅರ್ಜಿ ಏನಿತ್ತು ಅದು ಮಾನ್ಯ ಮಾಡಿದೆ ಕೋರ್ಟು. ಆಯ್ತು ಅಸ್ತು ಅಂತಲೂ ಕೂಡ ಹೇಳಿದೆ ಕೋರ್ಟು. ಇಂದಿನ ವಿಚಾರಣೆಗೆ ಹಾಜರಾತಿಗೆ ವಿನಾಯಿತಿಯನ್ನು ಕೂಡ ಕೋರ್ಟ್ ಕೊಟ್ಟಿದ್ದು, ವಿಚಾರಣೆಯನ್ನ ಫೆಬ್ರವರಿ 18ಕ್ಕೆ ಕೋರ್ಟ್ ಮುಂದೂಡಿದೆ. ಇದು ವಿನಾಯಿತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಬಿ ನಾಗೇಂದ್ರ. ಅವರ ಅರ್ಜಿಯನ್ನ ಮಾನ್ಯ ಮಾಡಿದೆ ಕೋರ್ಟ್, ಅಸ್ತು ಅಂತ ಹೇಳಿದೆ. ಇವತ್ತಿನ ಕೋರ್ಟ್ ವಿಚಾರಣೆಗೆ ಹಾಜರಾಗಬೇಕಿತ್ತು. ಅದಕ್ಕೆ ವಿನಾಯಿತಿಯನ್ನು ಕೊಟ್ಟು ವಿಚಾರಣೆಯನ್ನ ಫೆಬ್ರವರಿ 18ಕ್ಕೆ ಮುಂದೂಡಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಇನ್ನು ಆನಂದ್ ಸಿಂಗ್ ಕೂಡ ವಿನಾಯಿತಿಯನ್ನ ಕೊಟ್ಟಿದೆ ಕೋರ್ಟ್ ಅನ್ನುವಂಥ ಮಾಹಿತಿ ಇದೆ. ಆನಂದ್ ಸಿಂಗ್ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಬೇಕಿತ್ತು. ಆದರೆ ಅವ್ರಿಗೂ ಕೂಡ ವಿನಾಯಿತಿಯನ್ನು ಕೊಟ್ಟಿದೆ ಕೋರ್ಟ್. ಇಬ್ಬರು ಶಾಸಕರು ಹಾಜರಾಗಬೇಕಿತ್ತು. ಬಳ್ಳಾರಿಯಲ್ಲಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಶಾಸಕರಿಗೆ ಸದ್ಯ ಕೋರ್ಟ್ ವಿನಾಯಿತಿಯನ್ನು ಕೊಟ್ಟಿದೆ. ಆನಂದ್ ಸಿಂಗ್ ಜೊತೆಗೆ ನಾಗೇಂದ್ರ ಇಬ್ಬರಿಗೂ ಕೂಡ ವಿನಾಯಿತಿಯನ್ನು ಕೊಟ್ಟಿರೋ ಕಾರಣಕ್ಕಾಗಿ ನಾಗೇಂದ್ರ ಹಾಗೂ ಆನಂದ್ ಸಿಂಗ್ ಹೋಗಿ CLP ಸಭೆಗೆ ಹಾಜರಾಗ್ತಾರಾ ಅಂತ ಅವರು ವಿನಾಯಿತಿಯನ್ನು ಕೋರಿದ್ದು ಕೋರ್ಟ್ನಲ್ಲಿ. ಇಲ್ಲ CLP ಸಭೆ ಇದೆ, ನಾವು ಹೋಗಬೇಕು, CLP ಮೀಟಿಂಗ್ ಇದೆ, ಹಾಗಾಗಿ ವಿನಾಯಿತಿ ಕೊಡಿ ಅಂತ ಕೇಳಿದ್ರು. ಕೋರ್ಟ್ ಕೂಡ ಆಯಿತು, ಮಾನ್ಯ ಮಾಡಿದೆ ಅರ್ಜಿ. ಫೆಬ್ರವರಿ 18ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಈ ವಿಚಾರಣೆ ಮುಂದೂಡಿದೆ, ವಿನಾಯಿತಿ ಕೂಡ ಸಿಕ್ಕಾಗಿದೆ. ಇಷ್ಟಾದ ಮೇಲೂ ಹೋಗಿ ನಾಗೇಂದ್ರ ಅವರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗ್ತಾರಾ ಅಥವಾ ಇಲ್ಲ ಅಂತ ಕಾದು ನೋಡಬೇಕಿದೆ. ಯಾಕಂದರೆ ನಿನ್ನೆ ಅಷ್ಟೇ ನಾಗೇಂದ್ರ ಅವರು ಹೇಳಿದಾರಲ್ಲ, ನನಗೆ ಕೋರ್ಟ್ ಇದೆ, ಕೋರ್ಟ್ ಇರೋ ಕಾರಣಕ್ಕಾಗಿ CLPಗೆ ಹೋಗೋದಕ್ಕೆ ಆಗುತ್ತೋ ಇಲ್ವೋ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಆ ಅನುಮಾನ ಯಾವಾಗ ವ್ಯಕ್ತಪಡಿಸಿದ್ರು ಅದಾದ ಬಳಿಕ ಸಾಕಷ್ಟು ಮಾತುಕತೆಗಳು ಕೂಡ ಕೇಳಿ ಬಂದವು. ಎಲ್ಲ ಒಂದು ಕಡೆ ನಾಗೇಂದ್ರ ಅವರು ಗೈರು ಹಾಜರಾಗ್ತಾರೆ CLPಗೆ ಎನ್ನುವಂಥ ವಿಚಾರ ಕೂಡ ಓಡಾಡ್ತಾ ಇತ್ತು. ಆದರೆ ಈಗ ಕೋರ್ಟ್ ವಿನಾಯಿತಿ ಕೊಟ್ಟಿರೋ ಕಾರಣಕ್ಕಾಗಿ ಇಬ್ಬರು ಶಾಸಕರು CLP ಸಭೆಗೆ ಹಾಜರಾಗ್ತಾರಾ ಅಂತ. ಯಾಕಂದರೆ ಆನಂದ್ ಸಿಂಗ್ ಅವ್ರ ಬಗ್ಗೆ ಅಷ್ಟೇನು ಕಾಂಗ್ರೆಸ್ ನಾಯಕರಿಗೆ ಭಯ ಇಲ್ಲ. ಅವರು ಎಲ್ಲೂ ಕೂಡ ಹೋಗಿರಲಿಲ್ಲ, ಕಾಂಗ್ರೆಸ್ನ ನಾಯಕರ ಬಳಿಯಲ್ಲಿಯೇ ಇದ್ದರು. ಅವ್ರನ್ನ ಭೇಟಿಯಾಗುವಂಥ ಪ್ರಯತ್ನ ಕೂಡ ಮಾಡಿದ್ರು. ಆದರೆ ಇರುವಂಥ ಒಂದು ಆತಂಕ ನಾಗೇಂದ್ರ ಅವರು ಹಾಜರಾಗ್ತಾರೋ ಇಲ್ವೋ, ಅವ್ರ ಸಭೆಗೆ ಬರ್ತಾರೋ ಇಲ್ವೋ ಅಂತ ಅದನ್ನು ನೋಡಬೇಕಿದೆ. ನಾಗೇಂದ್ರ ಅವರು ಸಭೆಗೆ ಹೋಗ್ತಾರೋ ಇಲ್ವೋ ಅಂತ. ವಿನಾಯಿತಿ ಅಂತೂ ಪಡೆದಿರೋದು CLP ಸಭೆ ಇದೆ ಅಂತ ಹೇಳಿಯೇ. ಹೀಗಿರುವಾಗ ಸಭೆಗೆ ಹೋಗ್ತಾರೋ ಇಲ್ವೋ ಅನ್ನುವಂಥ ಅನುಮಾನ ಈಗಲೂ ಕೂಡ ಕಾಡ್ತಾ ಇದೆ. ಆಪರೇಷನ್ ಕಮಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾಗೇಂದ್ರ ಅವರ ಬಗ್ಗೆ ಒಂದಷ್ಟು ಮಾತುಗಳು ಕೇಳಿ ಬಂದಿದ್ವು. ಇಲ್ಲ, ನಾಗೇಂದ್ರ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರೆ ಎನ್ನುವಂಥ ಮಾತಿತ್ತು. ಅವರು ಹೋಗ್ತಾರೋ ಇಲ್ವೋ ಅಂತ ಈಗಷ್ಟೇ ಗೊತ್ತಾಗಬೇಕಿದೆ.